ಅಂತೇಳಿ. ಯಾಕಂದ್ರೆ ತಮಗೆ ಆಗಲಾರದ ರಾಜಕಾರಣಿಗಳು ತಮಗೆ ಬೇಕಾಗುವಂಗೆ ಆ ಒಂದು ವ್ಯವಸ್ಥೆಯನ್ನು ಬಗ್ಸಲಿಕ್ಕೆ ಹೊರಟಾಗ ಸ್ವಾಮೀಜಿಯವರ ದುರುಪಯೋಗ ತೊಗೊಳ್ಳೋವಂಥದ್ದು ಇರ್ತದೆ, ಕೆಲವೊಮ್ಮೆ ಸದುಪಯೋಗ ತೊಗೊಳ್ಳೋವಂಥದ್ದು ಇರ್ತದೆ. ಯಾಕಂದರೆ ಸ್ವಾಮೀಜಿ ಅಂದ್ರೆ ಅವ್ರ ಹಿಂದೆ ಒಂದು ಪೀಠ ಇರ್ತದೆ, ಆ ಪೀಠಕ್ಕೆ ಎಲ್ಲಿಲ್ಲದ ಗೌರವ ಇರ್ತದೆ. ಹೌದು, ಪ್ರಾಮಾಣಿಕರು, ಯೋಗ್ಯರು, ಸತ್ಯವರು ಹೇಳೋರು ಅಂತೇಳಿ ನಮಗೆ ಅರಿದಾಡುವ ದೇವರು ಅಂತ ನಾವು ಸಹಿತ ನಂಬಿರ್ತೀವಿ. ಆದರೆ ಕೆಲವೊಮ್ಮೆ ಹಿಂಗಾಗಿಬಿಡ್ತದಲ್ಲ ರೀ, ಈ ಸ್ವಾಮೀಜಿಗಳು ಅವರ ಒಂದು ವೈಯಕ್ತಿಕ ಬದುಕು ಹೊರಗೆ ಬಂದಾಗೋ ಮತ್ತೇನು ಬಂದಾಗೋ ಇಂಥವ್ರು ಯಾಗಾರೆ ಆದ್ರಪ್ಪ ಸ್ವಾಮೀಜಿಯವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದು. ಇರಲಿ, ಜೀವನ ಇದು, ಅದ್ರಲ್ಲಿ ಬರ್ತಾ ಹೋಗ್ತಾ ಇರ್ತದೆ. ಆ ದಿಶೆಯಲ್ಲೇ ಇವತ್ತು ನಮ್ಮ ಜಯ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಬಂದಂತಹ ಆರೋಪದ ಪರೀಕ್ಷಾ ಕಾಲ, ಅದರಲ್ಲಿ ಅವರು ಗೆದ್ದು ಬರಲಿ ಅನ್ನೋದು ಎಲ್ಲರೂ ಹಂಬಲಿಲ್ಲ. ಆದರೆ ಇಲ್ಲಿ ರಾಜಕೀಯ ಜನ ಸೇರಿದ್ರಿಂದ ಒಂದು ಕಡೆ ನೋಡ್ರಿ, ರಾಜಕೀಯ ಜನ ಗೊತ್ತದ ನಿಮಗೆ, ಒಂದು ಕಡೆ BJP ಅದ, ಇನ್ನೊಂದು ಕಡೆ ಕಾಂಗ್ರೆಸ್ಸಿಗರಿದ್ದಾರೆ. BJP ಗೊತ್ತಾಗ್ಬಿಟ್ಟು ನಿಮಗೆ ಯತ್ನಾಳರು, ಬಸವಗೌಡ ಪಾಟೀಲ್ ಯತ್ನಾಳರು, ಅವರು ಇವ್ರನ್ನ ಆದಷ್ಟು ತಮ್ಮ ರಾಜಕೀಯಕ್ಕೆ ಬಳಸಿಕೊಂಡ್ರು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕಪ್ಪ ಅಂತಂದ್ರೆ ಅವರ ಮಾತಿನಂತೆ ಭಾಳಷ್ಟು ನಡ್ಕೊಂಡು ನಮ್ಮ ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು. ಇದರಿಂದ ಸಹಜವಾಗಿ ಕಾಂಗ್ರೆಸ್ಸಿಗರಲ್ಲೇ ಅತೃಪ್ತಿ ಮೂಡಿತು. ಅದರಲ್ಲೂ ಮುಖ್ಯವಾಗಿ ನಮ್ಮ ಏನಪ್ಪ ಅಂತ ಕಾಶಪ್ಪನವ್ರಿಗೂ ಸಹಿತ ಮೊದಲು ಯಾರು ಕುಡ್ಕೊಂಡಿದ್ದಂಥವ್ರು ಇವರು, ನಂತರದಲ್ಲೇ ಕಾಂಗ್ರೆಸ್ BJPನೋ ಮತ್ತು ವೈಯಕ್ತಿಕ ರಾಜಕೀಯನೋ ಬಂದ. ಸ್ವಾಮೀಜಿಯವ್ರಿಗೆ ಕೆಲವು ಅನಿವಾರ್ಯವಾಗಿ ಯಾರದೋ ಕಡೆ ಹೊರಳುವಂಥ ಪ್ರಸಂಗ ಬಂದ. ಇವತ್ತು ಈ ರಾಜಕಾರಣಿಗಳಿಂದಾಗೆ ಇವತ್ತು ಮಹಿಳೆ ಬಂದಿದ್ಲು ಅನ್ನೋದು, ಈ ರಾಜಕಾರಣಿಗಳು ಬಂದಾಳಂತೂ ಅಲ್ಲ ಇದರ ಅರ್ಥ ನಮ್ಮ ಮಗಳಿಗೆ, ಅದರ ಹಿಂದೆ ಇರ್ಬೋದು ಏನೋ ಅನ್ನುವಂಥ ಒಂದು ತರ್ಕ ಯಾರಿಗೆ ಆದರು ಅವ್ರು ಮಾಡಿಸಿರ್ಬೋದಾ ಅಂತೇಳಿ. ಯಾಕಂದ್ರೆ ಆ ರೀತಿ